ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಕುಂಭರಾಶಿಯವರೇ, ನಿಮ್ಮ ಈ ಒಂದು ಸರಿಯಾದ ನಿರ್ಧಾರವು ನಿಮ್ಮ ಮುಂದಿನ ಭವಿಷ್ಯಗಳಿಗೆ ಮೆಟ್ಟಿಲುಗಳಾಗಿ ನಿಲ್ಲುತ್ತೆ. ಇತಿಹಾಸವೇ ಸಾಕ್ಷಿ. ದೊಡ್ಡ ಸಾಮ್ರಾಜ್ಯಗಳ ಅಡಿಪಾಯ ಮತ್ತು ಶ್ರೀಮಂತರ ಯಶಸ್ಸಿನ ರಹಸ್ಯವು ಒಂದು ಸರಿಯಾದ ಅವಕಾಶವನ್ನು ಗುರುತಿಸುವುದರಲ್ಲಿ ಅಡಗಿದೆ. ಕುಂಭರಾಶಿಯವರೇ, ನಿಮ್ಮ ಉಸಿರನ್ನು ಬಿಗಿದು ಹಿಡಿಯಿರಿ ಮತ್ತು ನಿಮ್ಮ ಮನಸ್ಸಿನ ಎಲ್ಲ ಬಾಗಿಲುಗಳನ್ನು ತೆರೆಯಿರಿ, ಏಕೆಂದರೆ ಈ ಫೆಬ್ರವರಿ 3, 2026 ದಿನಾಂಕವು ನಿಮ್ಮ ಜೀವನದಲ್ಲಿ ಅಂತಹದ್ದೇ ಒಂದು ನಿರ್ಣಾಯಕ ಕ್ಷಣವನ್ನು ತರುತ್ತಿದೆ. ಇಂದು ಆಕಾಶದಲ್ಲಿನ ನಕ್ಷತ್ರಗಳು ಸಾಮಾನ್ಯ ಸಂಕೇತಗಳನ್ನು ನೀಡುತ್ತಿಲ್ಲ, ಬದಲಾಗಿ ಎಚ್ಚರಗೊಳ್ಳಿ ಎಂದು ಕೂಗಿ ಹೇಳುತ್ತಿವೆ. ಇಂದಿನ ಒಂದು ಅವಕಾಶವನ್ನು ನೀವು ಹಿಡಿದುಕೊಂಡರೆ ನಿಮ್ಮ ಭವಿಷ್ಯದ ದಿಕ್ಕು ಮತ್ತು ದೆಸೆ ಎರಡೂ ಬದಲಾಗುತ್ತೆ. ಆದರೆ ಈ ಅವಕಾಶ ಕೈತಪ್ಪಿದರೆ ಕೇವಲ ಪಶ್ಚಾತ್ತಾಪವಷ್ಟೇ ಉಳಿಯಬಹುದು. ಈ ಅವಕಾಶ ಏನು, ಇದು ಯಾವ ರೂಪದಲ್ಲಿ ಬರುತ್ತದೆ, ಇದನ್ನು ಗುರುತಿಸುವ ದಿವ್ಯ ದೃಷ್ಟಿ ಯಾವುದು ಎಂಬೆಲ್ಲ ವಿಷಯಗಳನ್ನು ಇಂದು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬ್ರಹ್ಮಾಂಡದ ರಹಸ್ಯಗಳು ಮತ್ತು ನಕ್ಷತ್ರಗಳ ನಿಖರ ಲೆಕ್ಕಾಚಾರದ ಅತ್ಯಂತ ಕೇಂದ್ರವಾದ ನಿಮ್ಮ ನೆಚ್ಚಿನ ಈ ಜ್ಯೋತಿಷ್ಯ ಶಾಸ್ತ್ರ ಅಂತಲೇ ಅನ್ಬಹುದು. ಅಂದರೆ ಕುಂಭರಾಶಿಯವರಿಗೆ ಫೆಬ್ರವರಿ 3 ಅಥವಾ 4 ಭವಿಷ್ಯವಾಣಿಯ ಬಗ್ಗೆ ತುಂಬಾ ಗಂಭೀರವಾದ ಮತ್ತು ಪ್ರಮುಖವಾದ ಚರ್ಚೆ. ಈ ಮಂಗಳವಾರ ಮತ್ತು ಬುಧವಾರ ಈ ಗ್ರಹಗಳ ಈ ಸೇನಾಪತಿ ಮಂಗಳ ದೇವನ ದಿನ ಮತ್ತು ಈ ಕುಂಭರಾಶಿಯ ಅಧಿಪತಿ ಬಂದು ಈ ಕರ್ಮಫಲದಾತ ಈ ಶನಿದೇವ. ಮಂಗಳ ಮತ್ತು ಶನಿಯ ಪ್ರಭಾವದ ಈ ಸಮನ್ವಯ ಒಂದು ವಿಶೇಷ ದಿನಾಂಕದಂದು ಸಂಭವಿಸಿದಾಗ ಆ ದಿನವು ಸಾಮಾನ್ಯ ದಿನವಾಗಿ ಉಳಿಯುವುದಿಲ್ಲ. ಇಂದು ನಾನು ನಿಮಗೆ ಈ ಒಂದು ಗುಪ್ತ ಅವಕಾಶದ ಬಗ್ಗೆ ವಿವರವಾಗಿ ಹೇಳ್ತೇನೆ. ಅದು ನಿಮ್ಮ ವೃತ್ತಿ ಜೀವನ, ಹಣ ಅಥವಾ ಸಂಬಂಧದ ರೂಪದಲ್ಲಿ ನಿಮ್ಮ ಬಾಗಿಲು ತಟ್ಟುತ್ತೆ. ಇಂದಿನ ದಿನ ಗ್ರಹಗಳ ಚಲನೆಯು ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಲು ಬಯಸುತ್ತೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಈ ಅವಕಾಶವನ್ನು ಚಿನ್ನವನ್ನಾಗಿ ಪರಿವರ್ತಿಸುವ ಶಕ್ತಿ ನೀಡುವ ಈ ಬುಧವಾರ ಒಂದು ಶಕ್ತಿಯುತ ಉಪಾಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅದೃಷ್ಟವನ್ನು ಬದಲಿಸುವ ಈ ಪ್ರಯಾಣವನ್ನು ಪ್ರಾರಂಭಿಸೋಣ. ಕುಂಭರಾಶಿಯ ಜಾತಕದವರೇ, ಮೊದಲನೆಯದಾಗಿ ಫೆಬ್ರವರಿ 3, 2026 ದಿನವು ಈ ಜ್ಯೋತಿಷ್ಯದ ಈ ದೃಷ್ಟಿಕೋನದಿಂದ ಏಕೆ ಇಷ್ಟು ವಿಶೇಷವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ದಿನ ಪಂಚಾಂಗದಲ್ಲಿ ಅದ್ಭುತ ಸಂಯೋಗವಿದೆ. ಗ್ರಹಗಳ ಸ್ಥಿತಿಯು ಚಂದ್ರನು ಇಂದು ತನ್ನ ಈ ಉಚ್ಚ ರಾಶಿಯತ್ತ ಸಾಗುತ್ತಾ ನಿಮ್ಮ ಕರ್ಮ ಮತ್ತು ಲಾಭದ ಭಾವವನ್ನು ಸಕ್ರಿಯಗೊಳಿಸುತ್ತಾನೆ. ಈ ಮಂಗಳವಾರ ಮತ್ತು ಬುಧವಾರ ಮಂಗಳ ದೇವನು ನಿಮಗೆ ಆ ಧೈರ್ಯ ಮತ್ತು ಪರಾಕ್ರಮವನ್ನು ನೀಡಲಿದ್ದಾನೆ. ಇದರ ಕೊರತೆಯನ್ನು ನೀವು ಕಳೆದ ಕೆಲವು ದಿನಗಳಿಂದ ಅನುಭವಿಸುತ್ತಿರಬಹುದು. ಕುಂಭರಾಶಿಯನ್ನು ಈ ವಾಯುತತ್ವದ ರಾಶಿ ಎಂದು ಪರಿಗಣಿಸಲಾಗುತ್ತೆ. ನೀವು ತುಂಬಾ ಬುದ್ಧಿವಂತರು, ಚಿಂತಕರು, ಆದರೆ ಹಲವಾರು ಬಾರಿ ಅತಿಯಾಗಿ ಯೋಚಿಸುವ ಕಾರಣದಿಂದ ಕ್ರಮ ತೆಗೆದುಕೊಳ್ಳಲು ವಿಳಂಬ ಮಾಡ್ತೀರ. ಆದರೆ ನೀವು ಯೋಚಿಸುವ ದಿನವಲ್ಲ, ಬದಲಾಗಿ ಅವಕಾಶದ ಮೇಲೆ ಜಿಗಿಯುವ ದಿನ. ಮೊದಲಿಗೆ ವೃತ್ತಿ ಕ್ಷೇತ್ರದ ಬಗ್ಗೆ ನೋಡೋಣ. ನಕ್ಷತ್ರಗಳು ನಿಮ್ಮ ಕೆಲಸದ ಕ್ಷೇತ್ರ ಅಥವಾ ಜೀವನೋಪಾಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾಗಿ ಸೂಚಿಸುತ್ತವೆ. ನೀವು ಉದ್ಯೋಗ ಮಾಡುತ್ತಿದ್ದರೆ ಇಂದು ನಿಮಗೆ ಅಂತಹ ಜವಾಬ್ದಾರಿಯನ್ನು ನೀಡಬಹುದು ಅಥವಾ ಅಂತಹ ಒಂದು ಯೋಜನೆಯನ್ನು ವಹಿಸಬಹುದು. ಅದು ನೋಟಕ್ಕೆ ತುಂಬ ಕಷ್ಟಕರ ಅಥವಾ ಅಪಾಯಕಾರಿ ಎಂದು ಎನ್ನಿಸಬಹುದು. ನೀವು ಇದನ್ನು ನಿರಾಕರಿಸೋಣ ಅಥವಾ ನಾಳೆಗೆ ಮುಂದೂಡೋಣ ಎಂದು ಮೊದಲು ನಿಮಗೆ ಅನಿಸಬಹುದು.
ಆದರೆ ಇಲ್ಲಿ ನಿಲ್ಲಿ, ಇಲ್ಲೇ ನಿಮ್ಮ ಪರೀಕ್ಷೆ ಇದೆ. ನಿಮಗೆ ಎಚ್ಚರಿಕೆ ಮತ್ತು ಸಲಹೆ ನೀಡುತ್ತಾನೆ, ಏಕೆಂದರೆ ಈ ಫೆಬ್ರವರಿ ನಿಮಗೆ ಸಿಗುವ ಯಾವುದೇ ಒಂದು ಜವಾಬ್ದಾರಿ ಫೆಬ್ರವರಿ 3 ಸಣ್ಣದಾಗಿ ಕಾಣಬೇಡಿ. ಇದೇ ಏಣಿಯು ನಿಮ್ಮನ್ನು ಈ ಬಡ್ತಿ ಮತ್ತು ಗೌರವದ ಶಿಖರಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಬಾಸ್ ಅಥವಾ ಕಂಪನಿಯ ಮಾಲೀಕರು ಇಂದು ಯಾವುದೋ ಒಂದು ಗುಪ್ತ ಸಭೆಯಲ್ಲಿ ನಿಮ್ಮ ಹೆಸರನ್ನು ಪ್ರಸ್ತಾಪಿಸಬಹುದು. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಗೆಲುವನ್ನು ನಿರ್ಧರಿಸುತ್ತೆ. ಇನ್ನು ವ್ಯಾಪಾರ ಮಾಡುವ ನನ್ನ ಸಹೋದರ ಸಹೋದರಿಯರಿಗೆ ಇಂದು ಈ ಜಾಕ್ಪಾಟ್ಗಿಂತ ಕಡಿಮೆಯಿಲ್ಲ. ನೀವು ಯಾವುದಾದರೂ ದೊಡ್ಡ ಒಪ್ಪಂದಕ್ಕಾಗಿ ಕಾಯುತ್ತಿದ್ದೀರಾ. ನಿಮ್ಮ ಈ ಕುಸಿಯುತ್ತಿರುವ ವ್ಯಾಪಾರಕ್ಕೆ ಆಸರೆಯಾಗುವ ಪಾಲುದಾರಿಕೆ ಕಾಯುತ್ತಿದ್ದೀರಾ. ಹಾಗಿದ್ದರೆ ಈ ಫೆಬ್ರವರಿ 3ರ ಮಧ್ಯಾಹ್ನದೊಳಗೆ ನಿಮಗೆ ಅಂತಹ ಒಂದು ಫೋನ್ ಕರೆ ಬರಬಹುದು ಅಥವಾ ಅಂತಹ ಒಂದು ಪ್ರಸ್ತಾಪ ಬರಬಹುದು. ಅದು ನಿಮ್ಮ ವ್ಯಾಪಾರದ ನಕ್ಷೆಯನ್ನೇ ಬದಲಿಸಿಬಿಡುತ್ತೆ. ಈ ನಿರ್ಧಾರದ ಪ್ರಭಾವ ಮುಂದಿನ 5ರಿಂದ 10 ವರ್ಷಗಳವರೆಗೆ ಇರುತ್ತೆ. ಇಂದಿನ ಈ ಒಂದು ನಿರ್ಧಾರ ನಿಮ್ಮ 7 ತಲೆಮಾರುಗಳಿಗೆ ಸಂಪತ್ತಿನ ಬಾಗಿಲು ತೆರೆಯಬಹುದು. ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ಮೊಬೈಲ್ ನಿಮ್ಮ ಬಳಿಗೆ ಇರಲಿ. ಈಗ ಒಂದು ಆರ್ಥಿಕ ಸ್ಥಿತಿ ಅಥವಾ ಹಣದ ಬಗ್ಗೆ ನಾವು ನೋಡೋದಾದರೆ, ಲಕ್ಷ್ಮಿ ಚಂಚಲೆಯಾಗಿದ್ದರೂ ಕರ್ಮನಿಷ್ಠ ವ್ಯಕ್ತಿಯ ಬಳಿ ಇರಲು ಇಷ್ಟಪಡುತ್ತಾಳೆ. ಮಂಗಳವು ಭೂಮಿ ಮತ್ತು ಧೈರ್ಯದ ಕಾರಕ. ಇಂದು ನಿಮ್ಮ ರಾಶಿಯ ಮೇಲೆ ವಿಶೇಷ ದೃಷ್ಟಿ ಇರಿಸಿದ್ದಾನೆ. ಅಂದರೆ ನೀವು ಆಸ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಬಯಸಿದ್ದರೆ, ಭೂಮಿ ಖರೀದಿಸಲು ಅಥವಾ ಮಾರಾಟ ಮಾಡಲು ಈ ಗೊಂದಲದಲ್ಲಿ ಇದ್ದರೆ, ಇಂದು ಈ ಗೊಂದಲ ದೂರವಾಗುತ್ತೆ. ಹೂಡಿಕೆಗೆ ಬಹಳ ಒಳ್ಳೆಯ ದಿನ. ಆದರೆ ಇಲ್ಲಿ ಒಂದು ಅಪಾಯವಿದೆ. ಕುಂಭರಾಶಿಯವರೇ, ಇಂದು ನೀವು ಒಂದು ಲೆಕ್ಕಾಚಾರದ ಒಂದು ರಿಸ್ಕ್ ಅನ್ನೋದು ತೆಗೆದುಕೊಳ್ಬೇಕಾಗಬಹುದು. ಅಪಾಯವಿಲ್ಲದೆ ದೊಡ್ಡ ಲಾಭ ಸಿಗೋದೇ ಇಲ್ಲ. ಆದರೆ ಈ ಅಪಾಯವು ಜೂಜಾಟವಾಗಿರಬಹುದು. ಬದಲಾಗಿ ಅದು ನಿಮ್ಮ ಒಂದು ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯ ಮೇಲೆ ಆಧಾರಿತವಾಗಿದೆ. ಇಂದು ಬಹಳ ವೇಗವಾಗಿ ಕೆಲಸ ಮಾಡ್ತೀರಾ. ಇಂದು ನಿಮಗೆ ಅನಿಸುತ್ತೆ, ಈ ಷೇರು ಮಾರುಕಟ್ಟೆ ಅಥವಾ ಯಾವುದೇ ಹೂಡಿಕೆ ಯೋಜನೆಯಲ್ಲಿ ಹಣ ಹೂಡಲು ಇಂದು ನಿಮಗೆ ಅನಿಸಬಹುದು. ನಿಮ್ಮ ಆತ್ಮದ ಧ್ವನಿಯನ್ನು ಆಲಿಸಿದರೆ ಈ ನಿರ್ಧಾರವು ಭವಿಷ್ಯದಲ್ಲಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಸಾಮರ್ಥ್ಯ ಇದೆ. ಆದರೆ ಭವಿಷ್ಯದ ದಿಕ್ಕು ಕೇವಲ ಹಣದಿಂದ ಬದಲಾಗುವುದಿಲ್ಲ, ಅದು ಬದಲಾಗುವುದು ನಮ್ಮ ಸಂಬಂಧಗಳಿಂದ. ಈ ಫೆಬ್ರವರಿ 3ರಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಒಂದು ಸುಖದಾಯಕ ಬದಲಾವಣೆಯ ಸಾಧ್ಯತೆ ಇದೆ. ನೀವು ಅವಿವಾಹಿತರಾಗಿದ್ದರೆ ಇಂದಿನ ಅವಕಾಶವು ನಿಮ್ಮ ಜೀವನ ಸಂಗಾತಿಯ ರೂಪದಲ್ಲಿ ಬರಬಹುದು. ಯಾವುದೋ ಒಂದು ಹಠಾತ್ ಭೇಟಿಯು ದೇವರೇ ಬರೆದ ಅಧ್ಯಾಯದಂತೆ ಇದೆ. ಇದನ್ನು ಸಾಮಾನ್ಯವೆಂದು ತಿಳಿಯಬೇಡಿ. ಇನ್ನು ವಿವಾಹಿತರು ಅಥವಾ ಈ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಇಂದು ಈ ಸಂಧಾನದ ದಿನ. ಕಳೆದ ಕೆಲವು ತಿಂಗಳು ಅಥವಾ ವರ್ಷಗಳಿಂದ ಮುಗಿಯದ ಈ ವಿವಾದವೇನಾದರೂ ಇದೆಯೇ? ಸಂಬಂಧದಲ್ಲಿ ವಿಷದಂತೆ ಬೆರೆತಿರುವ ಕಹಿ ಇದೆಯೇ? ಹಾಗಿದ್ದರೆ ಕೇಳಿ. ಫೆಬ್ರವರಿ 3ರ ಸಂಜೆ ಸೂರ್ಯಾಸ್ತದ ಮೊದಲು ನಿಮ್ಮ ಬಳಿ ಅಂತಹ ಅವಕಾಶವಿರುತ್ತೆ. ಅಲ್ಲಿ ನೀವು ಕೇವಲ ಒಂದು ಉಪಕ್ರಮ, ಒಂದು ನಗು ಅಥವಾ ಕ್ಷಮೆಯ ಮೂಲಕ ವರ್ಷಗಳ ಹಳೆಯ ಬಿರುಕನ್ನು ಸರಿಪಡಿಸಬಹುದು. ಇಂದು ನಿಮ್ಮ ಅಹಂಕಾರವನ್ನು ತ್ಯಜಿಸಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಕುಟುಂಬವು ಭವಿಷ್ಯವು ಒಡೆಯದಂತೆ ಉಳಿಯುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಮಂಗಳನ ಪ್ರಭಾವವು ನಿಮ್ಮ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ. ಇಂದು ನೀವು ನಿಮ್ಮೊಳಗೆ ಒಂದು ರೀತಿಯ ಈ ವಿದ್ಯುತ್ ಅಥವಾ ಈ ಕರೆಂಟನ್ನು ಅನುಭವಿಸುವಿರಿ. ಆಯಾಸ ಎಂಬುದು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಆದರೆ ಈ ಅತಿಯಾದ ಶಕ್ತಿಯನ್ನು ಸರಿಯಾಗಿ ಬಳಸುವುದು ಮುಖ್ಯ. ಕುಂಭರಾಶಿಯವರು ಸಾಮಾನ್ಯವಾಗಿ ಶಾಂತವಾಗಿರುತ್ತಾರೆ, ಆದರೆ ಕೋಪ ಬಂದಾಗ ಜ್ವಾಲಾಮುಖಿಯಾಗ್ತಾರೆ. ಇಂದು ಮಂಗಳವಾರವಾಗಿರೋದ್ರಿಂದ ಈ ಮಂಗಳನ ಉಗ್ರ ಸ್ವಭಾವವು ನಿಮ್ಮ ಮೇಲೆ ಹಾವಿಯಾಗಲು ಪ್ರಯತ್ನಿಸುತ್ತೆ. ಇಂದು ನಿಮ್ಮ ಮೇಲೆ ನೀವು ವಿಜಯ ಸಾಧಿಸುವ ಅವಕಾಶವಿದೆ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ನೀವು ಶಾಂತವಾಗಿ ಉಳಿದರೆ ನಿಮ್ಮ ಮಾನಸಿಕ ಶಾಂತಿಯ ಭವಿಷ್ಯವನ್ನು ನೀವು ಸುಭದ್ರಗೊಳಿಸಿಕೊಂಡಂತೆ. ಇಂದು ಈ ವಾದ ವಿವಾದಗಳಿಂದ ದೂರವಿರುವುದೇ ನಿಮ್ಮ ದೊಡ್ಡ ಗೆಲುವು. ಕೆಲವು ಆಳವಾದ ವಿಷಯಗಳನ್ನು ನೋಡ್ತಾ ಹೋದರೆ, ಈ ಫೆಬ್ರವರಿ 3, 2026ರಂದು ಶನಿದೇವನು ನಿಮ್ಮ ರಾಶಿಯಲ್ಲೇ ಅಥವಾ
ಹತ್ತಿರವೇ ಪ್ರಭಾವ ಬೀರುತ್ತಾನೆ. ಇದನ್ನು ನಾವು ಸಾಡೆಸಾತಿಯ ಹಂತ ಎನ್ನುತ್ತೇವೆ. ಈ ಜನ ಸಾಡೆಸಾತಿಗೆ ಹೆದರುತ್ತಾರೆ. ಆದರೆ ನಾನು ಯಾವಾಗಲೂ ಹೇಳುವಂತೆ ಈ ಶನಿ ಭಯದ ದೇವನಲ್ಲ, ಕರ್ಮದ ದೇವ. ಶನಿದೇವನು ಈಗ ಬಲಿಷ್ಠ ಸ್ಥಿತಿಯಲ್ಲಿದ್ದಾನೆ. ಅಂದರೆ ಅವನು ನಿಮಗೆ ನೀಡಲು ಬಯಸುತ್ತಾನೆ. ಆದರೆ ನೀವು ಅದನ್ನು ಪಡೆಯಲು ಯೋಗ್ಯರಿದ್ದೀರಾ ಇಲ್ಲವೇ ಎಂದು ಅವನು ನೋಡುತ್ತಾನೆ. ಈ ಫೆಬ್ರವರಿ 3ರಂದು ಚಂದ್ರ ಮತ್ತು ಮಂಗಳನ ಯೋಗವು ಉಂಟಾದಾಗ ಇದನ್ನು ಧನಯೋಗ ಎಂದು ಈ ಪರಾಕ್ರಮ ಯೋಗದ ಮಿಶ್ರಣ ಎನ್ನಲಾಗುತ್ತೆ. ಗ್ರಹಗಳು ನಿಮಗೆ ತಟ್ಟೆಯಲ್ಲಿ ಬಡಿಸಿ ನೀಡುವುದಿಲ್ಲ, ನೀವೇ ಕೈಚಾಚಿ ಪಡೆಯಲೇಬೇಕು ಎಂಬುದು ಇದರ ಅರ್ಥ. ಜೀವನವು ನಾಣ್ಯದ 2 ಮುಖಗಳಂತೆ. ಎಲ್ಲಿ ಅವಕಾಶವಿದೆಯೋ ಅಲ್ಲಿ ಸ್ವಲ್ಪ ಜಾಗರೂಕತೆಯು ಅಗತ್ಯ. ಈ ಫೆಬ್ರವರಿ 3ರಂದು ನೀವು ಸೋಮಾರಿತನ ಮತ್ತು ಮುಂದೂಡುವಿಕೆಯಿಂದ ದೂರವಿರಬೇಕು. ಇಂದು ಕುಂಭರಾಶಿಯ ದೊಡ್ಡ ಶತ್ರು ಸೋಮಾರಿತನವೇ ಆಗಿದೆ. ಈ ಫೋನ್ ಕರೆ ಸಂಜೆ ಮಾಡೋಣ, ಈ ವ್ಯಕ್ತಿಯನ್ನು ನಾವು ನಾಳೆ ಭೇಟಿಯಾದರೆ ಆಯಿತು ಎಂದು ನಿಮಗೆ ಅನಿಸಬಹುದು. ಆದರೆ ನೀವು ಮಾಡಬಾರದ ದೊಡ್ಡ ತಪ್ಪು ಇದೆ. ಅಂತಹ ಒಂದು ಯೋಚನೆ ಬಂದ ತಕ್ಷಣ ಇಂದಿನ ಅವಕಾಶ ಮತ್ತೆ ಬರುವುದಿಲ್ಲ ಎಂದು ನೆನಪಿಸಿಕೊಳ್ಳಿ. ತಕ್ಷಣ ಕೆಲಸ ಪೂರ್ಣಗೊಳಿಸಿ. ಜೊತೆಗೆ ಇಂದು ಯಾರ ಬಗ್ಗೆಯೂ ಟೀಕೆ ಮಾಡಬೇಡಿ ಅಥವಾ ಕೆಟ್ಟದ್ದಾಗಿ ಮಾತನಾಡಲೇಬೇಡಿ. ನಿಮ್ಮ ನಾಲಿಗೆ ಕಲುಷಿತಗೊಂಡರೆ ಅಥವಾ ನೀವು ಯಾರ ಮನಸ್ಸನ್ನಾದರೂ ನೋಯಿಸಿದರೆ ನಿಮ್ಮ ಕೈಯಲ್ಲಿದ್ದ ಅವಕಾಶವು ಮರಳಿನಂತೆ ಜಾರಿ ಹೋಗುತ್ತೆ. ಇಂದು ಕೇವಲ ಸಕಾರಾತ್ಮಕವಾಗಿ ಇರಿ. ಈ ಮಹಾ ಉಪಯೋಗದ ಸಮಯ ಬಂದಿದೆ. ಇದು ತಮ್ಮ ಅದೃಷ್ಟದ ಬಾಗಿಲು ತುಕ್ಕು ಹಿಡಿದು ತೆರೆಯುತ್ತಿಲ್ಲ ಎಂದು ಭಾವಿಸುವವರಿಗೆ ಒಂದು ಕೀಲಿ ಇದ್ದಂತೆ. ಈ ಫೆಬ್ರವರಿ 3 ಮಂಗಳವಾರವಾಗಿರೋದ್ರಿಂದ ಈ ಉಪಾಯವು ಹನುಮಂತನಿಗೆ ಅರ್ಪಿತವಾಗಿದೆ. ಕಲಿಯುಗದಲ್ಲಿ ಹನುಮಂತನೇ ಭಕ್ತರ ಸಹಾಯಕ್ಕೆ ಅತಿ ವೇಗವಾಗಿ ಬರುತ್ತಾನೆ ಎಂಬ ನಂಬಿಕೆ ಇದೆ. ಶನಿದೇವನನ್ನು ಶಾಂತವಾಗಿಡಲು ಹನುಮಂತನ ಭಕ್ತಿಯು ಸುಲಭವಾದ ಮಾರ್ಗ. ಈ ಫೆಬ್ರವರಿ 3ರಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಕೆಂಪು ಬಣ್ಣದ ಬಟ್ಟೆ ಧರಿಸಲು ಪ್ರಯತ್ನಿಸಿ ಅಥವಾ ನಿಮ್ಮ ಬಳಿ ಈ ಕೆಂಪು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ಮನೆಯ ದೇವರ ಕೋಣೆಯಲ್ಲಿ ಹನುಮಂತನ ಚಿತ್ರದ ಮುಂದೆ ನೀವು ಆದಷ್ಟು ಈ ಜಾಸ್ಮಿನ್ ಎಣ್ಣೆಯ ದೀಪ ಹಚ್ಚಿ. ಇದು ಇಲ್ಲದಿದ್ದರೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ. ನಂತರ ಒಂದು ಅಡಿಕೆ ಎಲೆ, ವಿಳೆದೆಲೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆಯಿರಿ. ಎಲೆಯ ನಯವಾದ ಭಾಗದಲ್ಲಿ ಸಿಂಧೂರಕ್ಕೆ ಸ್ವಲ್ಪ ತುಪ್ಪ ಅಥವಾ ಈ ಎಣ್ಣೆಯನ್ನು ಬೆರೆಸಿ ನಿಮ್ಮ ಉಂಗುರದ ಬೆರಳಿನಿಂದ ರಾಮ ಎಂದು ಬರೆಯಿರಿ. ಈ ಎಲೆಯನ್ನು 2 ಕೈಗಳಲ್ಲಿ ಹಿಡಿದು ಹನುಮಂತನ ಪಾದಕ್ಕೆ ಅರ್ಪಿಸಿ ಮತ್ತು ನಿಮ್ಮ ಇಚ್ಛೆಯನ್ನು ತಿಳಿಸಿ. ನಂತರ ಹನುಮಾನ್ ಚಾಲೀಸವನ್ನು ಗಟ್ಟಿಯಾಗಿ ಪಠಿಸಿ. ಕೊನೆಯಲ್ಲಿ ಹನುಮಂತನಿಗೆ ಬೆಲ್ಲ ಮತ್ತು ಕಡಲೆಯ ನೈವೇದ್ಯ ಅರ್ಪಿಸಿ. ಇಷ್ಟೇ ಅಲ್ಲದೆ ಅಂದು ಸಂಜೆ ಸೂರ್ಯಾಸ್ತದ ನಂತರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಓಂ ಹಂ ಹನುಮಂತೆಯೇ ರುದ್ರಾತ್ಮಕಾಯ ಹುಂ ಫಟ್ ಮಂತ್ರವನ್ನು 108 ಬಾರಿ ಜಪಿಸಿ. ನೋಡಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಓಂ ಹಂ ಹನುಮಂತೆ ರುದ್ರಾತ್ಮಕಾಯ ಹುಂ ಫಟ್ ಅನ್ನೋ ಮಂತ್ರವನ್ನು ನೀವು, ಇದು ಅಷ್ಟೊಂದು ನೆನಪಿನಲ್ಲಿ ಇರೋದಿಲ್ಲ, ಒಂದು ಪೆನ್ ಮೇಲೆ ಪೆನ್ ತಗೊಂಡು ಒಂದು ಬುಕ್ಸ್ನಲ್ಲಿ ಇದನ್ನು ಬರೆದಿಟ್ಟುಕೊಳ್ಳಿ. ಆಗ ನಿಮಗೆ ಹೇಳಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಮಂತ್ರವನ್ನು ನಿಮ್ಮ ಹಾದಿಯ ಅಡೆತಡೆಗಳನ್ನು ನಿವಾರಿಸುತ್ತೆ. ಒಂದು ಪ್ರಾಯೋಗಿಕ ಉಪಾಯವೆಂದರೆ ಅಂದು ನಿಮ್ಮ ಕೈಯಿಂದ ಯಾವುದಾದರೂ ಈ ಸ್ವಚ್ಛತಾ ಕಾರ್ಮಿಕರ ಬಡ ಕಾರ್ಮಿಕರಿಗೆ ಸ್ವಲ್ಪ ಹಣ ಅಥವಾ ಆಹಾರವನ್ನು ದಾನ ಮಾಡಿ. ಕುಂಭರಾಶಿಯವರ ಶನಿದೇವನು ಶ್ರಮದಾನ ಮತ್ತು ಕಾರ್ಮಿಕರ ಸೇವೆಯಿಂದ ಪ್ರಸನ್ನನಾಗುತ್ತಾನೆ. ಫೆಬ್ರವರಿ 3ರಂದು ನಕ್ಷತ್ರಗಳೆಲ್ಲವೂ ಸಜ್ಜಾಗಿವೆ. ರಾಜನಾಗುವ ಅವಕಾಶ ನಿಮ್ಮ ಮುಂದೆ ನಿಂತಿದೆ. ನೀವು ಮಲಗುತ್ತೀರೋ ಅಥವಾ ಎಚ್ಚರಗೊಂಡು ನಿಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರೋ ಎಂಬುದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಕುಂಭರಾಶಿಯವರು ಸೋತರೂ ಗೆಲ್ಲುವ ಕಲೆ ಬಲ್ಲವರು. ಇದು ನಿಮ್ಮ ವಿಜಯದ ದಿನ. ನಿಮಗೆಲ್ಲರಿಗೂ ಕೂಡ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಆ ಮಂತ್ರ ನಮಗೆ ಬರೋದಿಲ್ಲ ಅನ್ನೋರು ಜೈ ಬಜರಂಗಬಲಿ ಅಂತ ಹೇಳ್ಕೊಳ್ಳಿ. ತುಂಬಾ ಜೀವನದಲ್ಲಿ ಒಳಿತು ಕಾಣ್ತೀರಾ, ಅದೃಷ್ಟ ಕೂಡಿ ಬರುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.